ಒಂಥರಕ್ಕೆ ಮಳೆ ಬಂದಿದ್ದು ನಮ್ಗೊಂಥರ ಅಡ್ವಾಂಟೇಜೇ ಆಯಿತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲೆಲ್ಲ ಬರೀ ಶಾಪಿಂಗ್ ಏರಿಯಾ ಇರೋದು ವಿ ಕಾಂಟ್ ಹೆಲ್ಪ್. ಸೊ ಆನ್ ದ ವೇ ಬೆತ್ತ ಸ್ಟಾಪ್ ಮಾಡ್ತಾರೆ. ಪ್ಲೇಸ್ ಅಂತೂ ಸಖತ್ತಾಗಿದೆ. ವಾವ್, ಎಷ್ಟು ಮೇಲಿದೆ. ಈವನ್ ದೋ ಇಂಡೋನೇಷ್ಯಾ ಇಸ್ ಅನ್ ಇಸ್ಲಾಮಿಕ್ ಕಂಟ್ರಿ, ಹೊತ್ತೆಲ್ಲ ಶೆಕೆ ಆಗುತ್ತೆ, ಸಂಜೆ ಆದ್ರೆ ಮಳೆ ಬರುತ್ತೆ. ಸೊ ಇಲ್ಲೊಂದು ಫನ್ ಫ್ಯಾಕ್ಟ್ ಏನ್ ಗೊತ್ತಾಯ್ತಂದ್ರೆ, ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ನಾವು ಬಾಲಿಗೆ ಹೋಗಿದ್ರದ್ದು ಫಸ್ಟ್ ವ್ಲಾಗನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಯಾರಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಅಂದರೆ ನೋಡಿ, ಇದು ಅದರದ್ದೇ ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ, ಪಾರ್ಟ್ 2 ವಿಡಿಯೋ ಇದು. ಸೊ ಪಾರ್ಟ್ 1 ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಐ ಬಟನಲ್ಲೂ ಹಾಕಿರ್ತೀನಿ. ಯಾರೆಲ್ಲ ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅದನ್ನು ನೋಡಿಕೊಂಡು ಪಾರ್ಟ್ 2 ವಿಡಿಯೋನ ನೋಡಿ, ಸೊ ದಟ್ ನಿಮಗೆ ಕಂಟಿನ್ಯೂಯೇಷನ್ ಸಿಗುತ್ತೆ. Madam, you can reach until this point. Same level with the shoulders. This is the maximum public area at the 20th floor because you cannot go overhead of the guard. It's not respectful in Hinduism. Okay. Just aggression. Okay. Here, Madam, you can see the full screen of the inner construction without the photo screen. You can see the floor by floor, the detail, and now you are here at the basic of the steel construction. So at the top of the pedestal. Yes. It's concrete, cantilever, main steel. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಗರುಡ ವಿಷ್ಣು ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಯೂಸ್ ಮಾಡಿದಂತಹ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಕೆಲಸ ಮಾಡಿದಂತಹವರ ಯೂನಿಫಾರ್ಮನ್ನು ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಈ ಒಂದು ಗರುಡ ವಿಷ್ಣು ಸ್ಟ್ಯಾಚ್ಯೂನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇಂಡಿಯಾದಿಂದ ಟಾಟಾ ಸ್ಟೀಲ್ಸ್ ಅವರಿಂದ ಅವರು ಐಟಮ್ಸ್ನ ಪರ್ಚೇಸ್ ಮಾಡಿದ್ರು. ಅದು ತುಂಬಾನೇ ಹೆಮ್ಮೆ ಆಗುವಂತಹ ವಿಷಯ. At the ground, at the outside, we not clean, but we attach with the mosaic. The mosaic made by glass and made in Ravenna, Italy. The one mosaic have size just 1.5 centimeter square, and we made until around 850,000 mosaics. 4 tallest in the world. The first tallest, the flag of India country. yes. The first tallest Madam from Gujarat city, India. The figures is a fighter freedom from India. The name is Sardar Vallabhbhai Patel. yes. Statue have highest until highest. ಇಂಡೋನೇಷ್ಯಾದಲ್ಲಿ ನಮ್ಮ ಇಂಡಿಯಾದ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅದು ಟಾಲೆಸ್ಟ್ ಸ್ಟ್ಯಾಚ್ಯೂ, 182 ಮೀಟರ್ ಇರುವಂತಹ ಸ್ಟ್ಯಾಚ್ಯೂ. ಅದನ್ನು ನೋಡೋದೇ ಒಂದು ಖುಷಿ. ಅದರಲ್ಲೂ ಇಂಡೋನೇಷ್ಯಾದಲ್ಲಿ ಅವರು ಅದನ್ನೇ ಫಸ್ಟ್ ಇಟ್ಟು ಪ್ರೈಡ್ ಆಫ್ ಇಂಡಿಯಾ ಅಂತ ಅವರು ಹೇಳಿದಾಗ ತುಂಬಾ ಹೆಮ್ಮೆ ಆಯಿತು ಆಸ್ ಅ ಇಂಡಿಯನ್, ನಿಜವಾಗ್ಲೂ. Sound like a horn, sound like a bow, and this is Fatma, a lotus flower. In Hinduism, is light of place of God. You can explore first here. After this, we can go there. yes. ಸಕ್ಕತ್ತಾಗಿ ಕಾಣ್ತದಲ್ಲ. Madam from Adelaide. That's right, you go. Ooh, glass. Everything's nice and clean. ಸಕ್ಕ ಚೆನ್ನಾಗಿ ಕಾಣ್ತದೆ, ಅಲ್ಲಿ ಬ್ರಿಡ್ಜ್ ಎಲ್ಲ ಕಾಣ್ತದೆ. You've been there to the Baru Mandala Road? You're facing to The the... mountain in the background. Sorry? The mountain in the background. I'm sure that's a mountain. Is that a mountain? A hill? ಇಂಡಿಯಾ, ನಮ್ಮ ಇಂಡಿಯಾ ಇದೆ ಇಲ್ಲಿ. ಚೂರಿಂದವ not exactly the right depiction, but okay. ಎಲ್ಲರೂ ಹಾಗೆ. ದೇವ ಬ್ರಹ್ಮ
here, there, three story. The story of God Brahma, the story of God Vishnu, and the story of God Shiva. And then, I want to bring you to a picture. Actually, if their officer, because this is actually the Kichana Studio area, if their officer, you may pay 30K per picture. But with me now, all the name of the workers, we work here. Totally, until 1,131 workers. And this is the group, our partner company. ಸೊ ನೀವಿವಾಗ ಏನು ನೋಡ್ತಾ ಇದ್ದೀರಾ, ಇದು ಈ ಗರುಡ ವಿಷ್ಣು ಟೆಂಪಲ್ ಅಥವಾ ಈ ಗರುಡ ವಿಷ್ಣು ಕಲ್ಚರಲ್ ಪಾರ್ಕ್ ಏನಿದೆ ಅದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 1131 ವರ್ಕರ್ಸು ಇದ್ದಿದ್ದಂತೆ. ಸೊ ಅಷ್ಟು ಜನ ವರ್ಕರ್ಸ್ ನೇಮ್ಸನ್ನು ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಈ ಗರುಡ ವಿಷ್ಣು ಪಾರ್ಕನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯಾವ್ಯಾವ ಕಂಪನೀಸ್ ಇತ್ತು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಇಂಡಿಯಾದ ಟಾಟಾ ಕಂಪನಿ ಕೂಡ ಇದೆ. The house we pray for yourself, for your family, for your couple, for your marriage. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. You can touch for the element falling down. PM. Okay. Just like a 41 slot. Right. 41 slot times 10 people, 10 just people. like a 410 people Oh, right. per day. Oh. It'd be night time at 8 o'clock. Be all dark. I think if you go at the 8 o'clock, it's very dark. You cannot see the view. Correct. There it is gone actually, but ಹೆಂಗಿತ್ತು? ಸೂಪರ್ ಆಗಿತ್ತು. ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು. ವ್ಯೂ ಸಖತ್ ಚೆನ್ನಾಗಿದೆ. ಸೊ ನಾವು 29th ಫ್ಲೋರಿಗೆ ಹೋಗಿ ಬಂದ್ವಿ, ಸಖತ್ತಾಗಿತ್ತು. ನಾವು 29th 29th ಫ್ಲೋರ್ 23rd ಫ್ಲೋರ್ 29th 23rd 23rd ಆ್ಯಂಡ್ 29th ಬೋತ್. 9th and 23rd 9th ಫ್ಲೋರ್ 23rd ಫ್ಲೋರ್. ಹೌದಾ? ಓಕೆ, ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ತಗೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. 23rd ಫ್ಲೋರಿಗೆ ಹೋಗಿ ಬಂದ್ವಿ. 23rd ಫ್ಲೋರಲ್ಲಿ ವಿಷ್ಣು ಸ್ಟ್ಯಾಚುದು ಶೋಲ್ಡರ್ಸ್ ಇದೆ. ವಿ ಕೆನಾಟ್ ಗೋ ಮೋರ್ ದ್ಯಾನ್ ದಟ್. ಯಾಕೆ ಅಂದ್ರೆ ಹಿಂದೂ ಪುರಾಣದ ಪ್ರಕಾರ ಶೋಲ್ಡರ್ ಶೋಲ್ಡರ್ಗಿಂತ ದೇವ್ರ ತಲೆ ಮೇಲೆ ಇರಬಾರ್ದು ಅಂತಾರಲ್ವಾ, ಸೊ ಹಾಗಾಗಿ 23rd ಫ್ಲೋರ್ ತನಕ ಮಾತ್ರ ಆಕ್ಸೆಸ್ ಬಿಟ್ಟಿದ್ದಾರೆ, ಅಲ್ಲಿಂದ ಮೇಲೆ ಆಕ್ಸೆಸ್ ಕೊಟ್ಟಿಲ್ಲ. ಕರೆಕ್ಟ್. ಸೊ ನೋಡಿ, ಬಾಲಿನಲ್ಲೂ ಎಷ್ಟು ಚೆನ್ನಾಗಿ ಹಿಂದೂ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇಲ್ಲಿ ಬಂದು. ಈ ವಾಕ್ ಆಕ್ಚುಲಿ ಚೆನ್ನಾಗಿದೆ. ಒಂಥರ ಕೇವ್ಸ್ ಒಳಗೆ ವಾಕ್ ಮಾಡ್ಕೊಂಡು ಬರ್ತಾ ಇರೋ ಥರ ಇದೆ. ತುಂಬ ಸಖತ್ತಾಗಿದೆ. ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ? ಎಷ್ಟು ಜನ ಇದ್ದಾರೆ, ಇಲ್ಲ ಅಂತ ಅಲ್ಲ, ಬಟ್ ಸ್ಟಿಲ್ ದ ಪ್ಲೇಸ್ ಇಸ್ ವೆರಿ ಪೀಸ್ಫುಲ್. ಇಲ್ಲೇನೋ ಒಂದು ಲೋಟಸ್ ಪಾಂಡ್ ಇದೆ. There is an amphitheater, Lotus Pond and Jandala Bali. ಅದು ರೆಸ್ಟೋರೆಂಟು. ನಾವೀಗ ಹೋಗಿ ಬಂದಿದ್ದು JWK ಸ್ಟ್ಯಾಚು, ಫೆಸ್ಟಿವಲ್ ಪಾರ್ಕ್ ಮತ್ತು ಬಗ್ಗಿ ಶೆಲ್ಟರ್. ವಾಶ್ರೂಮ್ಸ್ ಅಲ್ಲಿದೆ. ಐ ಆಮ್ ಎಂಜಾಯಿಂಗ್. ಗರುಡ ವಿಷ್ಣು ಟೆಂಪಲ್ ಎಲ್ಲ ನೋಡಿಕೊಂಡು ನಾವು ಆಚೆ ಬಂದ್ವಿ. ಆಚೆ ಈ ಥರ ಒಂದು ದೊಡ್ಡ ಸ್ಟ್ಯಾಚು ಇತ್ತು. ಪ್ಲೇಸು ಅಷ್ಟೇ ತುಂಬಾ ವಾಸ್ಟ್ ಆಗಿತ್ತು. ಸೊ ಅಲ್ಲಿ ಡ್ರೋನ್ ಹಾರಿಸ್ಬೇಕು ಅಂತ ಡ್ರೋನ್ ಹಾರಿಸಿದ್ವಿ ನಾವು. ಅಲ್ಲಿ ಪರ್ಮಿಷನ್ ತಗೋಬೇಕು ಡ್ರೋನ್ ಹಾರಿಸೋದಕ್ಕೆ. ಡ್ರೋನ್ ಪೈಲಟ್ ಅಂತ ಅವ್ರು ಒಂದು ಟ್ಯಾಗ್ ಕೊಡ್ತಾರೆ, ಅದಿದ್ರೇ ನಾವು ಡ್ರೋನ್ ಹಾರಿಸೋಕ್ಕಾಗೋದು. ಅದನ್ನು ತಗೊಳ್ಳೋದಕ್ಕೆ ನಾವು ಒಂದು ಆನ್ಲೈನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಅಲ್ಲಿ ಕೌಂಟರಲ್ಲಿ ಹೋಗಿ ಡ್ರೋನ್ ಹಾರಿಸ್ಬೇಕು ಅಂತ ಪರ್ಮಿಷನ್ ಕೇಳಿದರೆ ಅವರು ಆನ್ಲೈನ್ ಫಾರ್ಮ್ನ ನಿಮ್ಮ
ಇಮೇಲಿಗೆ ಕಳಿಸ್ತಾರೆ. ಆ ಫಾರ್ಮ್ನ ಆನ್ಲೈನಲ್ಲೇ ಫಿಲ್ ಮಾಡಿ ಅವರಿಗೆ ಸೆಂಡ್ ಬ್ಯಾಕ್ ಮಾಡಬೇಕು. ಅದಾದಮೇಲೆ ಅವರು ಡ್ರೋನ್ ಪೈಲಟ್ ಟ್ಯಾಗನ್ನು ಕೊಡ್ತಾರೆ. ನಾವು ಡ್ರೋನ್ ಫ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ಥರ ಪೇಮೆಂಟ್ ಏನೂ ಇರಲ್ಲ, ಫ್ರೀಯಾಗಿ ಮಾಡ್ಬೋದು, ಬಟ್ ಪರ್ಮಿಷನ್ ಈಸ್ ಮಸ್ಟ್. ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಏನಪ್ಪ ಅಂದರೆ, ನಾನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಲಿಗೆ ಸೀರೆ ಉಟ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ. ಆದ್ದರಿಂದ ನನಗಂತೂ ಎಂಥ ಕಾಂಪ್ಲಿಮೆಂಟ್ ಸಿಕ್ತು ಅಂದರೆ, ಅಲ್ಲಿ ಬಂದಿದ್ದವರೆಲ್ಲ ಯುವರ್ ಔಟ್ಫಿಟ್ ಈಸ್ ವೆರಿ ಪ್ರಿಟಿ, ವೇರ್ ಆರ್ ಯು ಫ್ರಮ್ ಅಂತ ಕೇಳ್ತಾ ಇದ್ರು. ಸೊ ನೋಡಿ, ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡಿಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಬೆಲೆ ಸಿಗುತ್ತೆ. ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು, ನಮ್ಮತನನ ನಾವು ಬಿಡಬಾರ್ದು ಎಲ್ಲೇ ಹೋದ್ರೂ. ಸೊ ಆಚೆ ಬಂದು ನಾವು ಎಳ್ನೀರು ಕುಡಿದ್ವಿ. ಎಳ್ನೀರಲ್ಲಂತೂ ಎಷ್ಟು ನೀರಿತ್ತು ಗೊತ್ತಾ, ಎಷ್ಟು ಕುಡಿದ್ರೂ ಖಾಲಿನೇ ಆಗ್ತಿಲ್ಲ. ಮೋರ್ ದೆನ್ 1/2 ಲೀಟರ್ ಇತ್ತು ಅಂತ ಅನಿಸುತ್ತೆ. ಸೂಪರ್, ಸಖತ್ತಾಗಿತ್ತು. ಆ್ಯಂಡ್ ಅಲ್ಲಿ ಎಳ್ನೀರನ್ನು ಫ್ರಿಜ್ ಒಳಗೆ ಇಟ್ಟಿರ್ತಾರೆ. ಫುಲ್ ಕೋಲ್ಡ್ ಇತ್ತು, ಚೆನ್ನಾಗಿತ್ತು ಬಿಸಿಲಿಗೆ. ಅದಾದಮೇಲೆ ನಾವು ಪಾಂಡವ ಬೀಚಿಗೆ ಹೊರಟ್ವಿ. ವಾವ್, ಸಕ್ಕತ್ತಾಗಿದೆ ಬೀಚ್ ವ್ಯೂ ಅಂತೂ. ಸಖತ್ ಎಂಜಾಯ್ ಮಾಡ್ತಾ ಇದೀವಿ ನಾವು. ಅಂಡ್ ನೆನ್ನೆ ತರ ಮಳೆ ಇಲ್ಲ, ಥ್ಯಾಂಕ್ ಗಾಡ್. ವೆದರ್ ತುಂಬಾ ಚೆನ್ನಾಗಿದೆ, ಟಚ್ ವುಡ್. ಸೊ ಇವಾಗ ಬೀಚ್ ಹತ್ರ ಹೋಗಿ ನೋಡೋಣ, ಬೀಚಲ್ಲಿ ಸ್ವಲ್ಪ ಆಟ ಆಡೋಣ. ಅಂಡ್ ಬೀಚ್ ಹತ್ರ ತುಂಬಾ ಹ್ಯೂಮಿಡ್ ಅಂತ ಏನಿಲ್ಲ, ಆರಾಮಾಗಿದೆ, ನಾರ್ಮಲ್ ಆಗೇ ಇದೆ. ಮಂಗಳೂರು ಸೈಡ್ ಎಲ್ಲ ಯೂಶಲಿ ಬೀಚ್ ಹತ್ರ ಹೋದ್ರೆ ತುಂಬಾ ಹ್ಯೂಮಿಡ್ ಫೀಲ್ ಆಗುತ್ತೆ, ಶೆಕೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಆ ಥರ ಆಗ್ತಿಲ್ಲ, ಚೆನ್ನಾಗಿದೆ. ಬೀಚ್ದು ವೇವ್ಸ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಅಂಡ್ ಬೀಚ್ ಕಲರ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ಆ ಥರ ಬೀಚ್ ನಾನು ಎಲ್ಲೂ ನೋಡಿರ್ಲಿಲ್ಲ ಪ್ರಾಬಬ್ಲಿ ಇಲ್ಲಿ ತನಕ. ತುಂಬಾ ಕಡೆ ಬೀಚ್ ನೋಡಿದೀನಿ, ಮಂಗಳೂರು, ಗೋಕರ್ಣ ಎಲ್ಲ ಕಡೆ ಬೀಚಸ್ ನೋಡಿದೀವಿ. ಬಟ್ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ ಕಲರ್ ಬೀಚ್ ಯಾವ್ದು. ಇದೊಂಥರ ತುಂಬಾ ಬ್ಲೂ ಕಲರ್ ಇದೆ, ಸಖತ್ತಾಗಿದೆ. ಅಂಡ್ ಇದು ಪಾಂಡವ ಬೀಚ್ ಅಂತ ಹೆಸರಲ್ಲೇ ಇದೆ. ಸೊ ಇಲ್ಲಿ 5 ಜನ ಪಾಂಡವರದು ಸ್ಟ್ಯಾಚು ಇದೆ ಇಲ್ಲಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ಬೀಚ್ ಹತ್ರ ಹೋಗಿ ನೋಡ್ತೀವಿ. ನೆಕ್ಸ್ಟ್ ಏನು, ಹೊರಡೋಣ ಬೀಚ್ ಹತ್ರ. ಹಾ,
ಲೆಟ್ಸ್ ಗೋ. ಪಾಂಡ್ವಾ ಬೀಚ್ ರೋಡ್ ಮುಂದೆ ಯಾವ ತರ ಇದೆ ಅಂತ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಈ ತರ ಇದೆ ನೋಡಿ. ವಾವ್, ಬೀಚ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಐ ವಾಂಟ್ ಟು ಗೋ ದೇರ್. ಓ, ಇಲ್ಲೆಲ್ಲ ಸ್ನಾನನೂ ಮಾಡ್ಬೋದಾ? ಎಂಟ್ರೆನ್ಸ್ ಯಾವುದು ಬೀಚಿಗೆ? ಆಕ್ಚುಲಿ ಇಲ್ಲಿಗಿಂತ ಆ ಕಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ. ನೋಡಿ ನೋಡಿ ನೋಡಿ, ವೇವ್ಸ್ ಬರ್ತಾ ಇದೆ. ಅದೇ ತುಂಬಾ ಒಂಥರ ಗ್ರೀನ್ ಕಲರ್ ವೇವ್ಸ್ ಬರ್ತಾ ಇದೆ. ಗ್ರೀನ್ ಅಂಡ್ ಬ್ಲೂ. ಹಾ, ಹಿಯರ್ ಇಲ್ಲಿ ಫುಲ್ ಗ್ರೀನ್ ಬರ್ತಾ ಇದೆ. ಸಖತ್ತು ಅಗಲ ಇದೆ ಬೀಚ್ ಇದು. ವಾವ್. ಬೀಚ್ ವ್ಯೂ ರೆಸ್ಟೋರೆಂಟ್. ಬೀಚ್ ವ್ಯೂ ರೆಸ್ಟೋರೆಂಟ್. ಆ ಕಡೆ ಹೋಗೋಣ ಬಾ. ನೇಮ್ ಇತ್ತಲ್ಲ, ಅಲ್ಲೂ ಸ್ವಲ್ಪ ಜಾಗ ಚೆನ್ನಾಗಿದೆ. ಎಲ್ಲಿ? ಮೇಲ್ಗಡೆ ರೋಡಲ್ಲೆಲ್ಲ ನಾವು ನೀಟಾಗಿ ನೋಡ್ಕೊಂಡು ಹೋಗ್ಬೇಕು. ಫೋಟೋ ಶೂಟ್ಸ್ ಆಗ್ತಾ ಇರುತ್ತೆ. ಸ್ವಲ್ಪ ಯಾಮರಿದ್ರು ಅಷ್ಟೇ. ವಾವ್, ಸಿ ದ ಬೀಚ್ ವ್ಯೂ. ಇವತ್ತು ಆಕ್ಚುಲಿ 2 ಪ್ಲೇಸು ವರ್ತು ಬಂದಿರೋದು. ಗರುಡ ವಿಷ್ಣು ಪಾರ್ಕು ಸೂಪರ್ ಆಗಿತ್ತು ಅಂಡ್ ಪಾಂಡವ ಬೀಚು ಸಗದಾಗಿದೆ. ಸೊ ನೆಕ್ಸ್ಟ್ ಯಾವ ಪ್ಲೇಸು? ಉಲುವಾಟು ಟೆಂಪಲ್. ಸೊ ಅದನ್ನು ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಇನ್ನು ಸ್ವಲ್ಪ ದೂರ ಇದೆ, ಹೋಗ್ಬಿಟ್ಟು ಬೀಚ್ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಇವಾಗ ಬೀಚ್ ಎಂಟರ್ ಆಗ್ತಾ ಇದೀವಿ. ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ಸೊ ಫಸ್ಟ್ ಏನಾದ್ರು ತಿನ್ಕೊಂಡ್ಬರೋಣ ಅಂತ ಕೆಫೆ ಯಾವ್ದಾದ್ರು ಇದೆಯಾ ಅಂತ ನೋಡ್ತಾ ಇದೀವಿ. ಇಲ್ಲಿ ತುಂಬಾ ಕೆಫೆ ಇದೆ, ಬಟ್ ಏನಂದ್ರೆ ಯಾರು ಕಾರ್ಡ್ಸ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಓನ್ಲಿ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಕ್ಯಾಶ್ ಜಾಸ್ತಿ ಇಲ್ಲ, ಸಮ್ 67,000 ಇರ್ಬೋದೇನೋ ಅಷ್ಟೇ. ಸೊ ಹಾಗಾಗಿ ಕಾರ್ಡ್ ಎಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಆ ರೆಸ್ಟೋರೆಂಟ್ನ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಆ ಕೆಲಸ ಇವ್ರದ್ದು. ಸಿ, ಪಾಂಡವ ಸ್ಪಾ ಬೇರೆ ಇದೆ ಇಲ್ಲಿ. ಬೋಟಿಂಗ್ ಆಪ್ಷನ್ಸ್ ಇದೆ. ಲೈಫ್ ಜಾಕೆಟ್ಸ್ ಇಟ್ಕೊಂಡಿದ್ದಾರೆ ಎಷ್ಟೊಂದು. ಬೇಕಂದ್ರೆ ಬೋಟಿಂಗ್ ಮಾಡ್ಬೋದು. ಅಷ್ಟೇ ಅನ್ಸುತ್ತೆ. ಅದೇ ಅದೇ. ಸಿ, ಆಕ್ಚುಲಿ ಇಲ್ಲಿಗಿಂತ ನಾವು ಮೇಲ್ಗಡೆ ಬಂದಾಗ ನೋಡಿದ್ವಲ್ಲ ಬೈಕಲ್ಲಿ ಬರ್ತಾ, ಆ ವ್ಯೂನೇ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಆಕ್ಚುಲಿ ವೇವ್ಸ್ ಎಲ್ಲ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಹೈಟ್ ಇಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆನ್ ಆಗಿದೆ. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಸ್ಪೆಷಾಲಿಟಿ ವೇವ್ಸ್ ಸಖತ್ ದೊಡ್ಡದಾಗಿದೆ. ಹೌದು, ಎಷ್ಟು ಬಿಗ್ ವೇವ್ಸ್ ಅಂದ್ರೆ ವಿಡ್ತ್ ತುಂಬಾ ಜಾಸ್ತಿ ಇದೆ ಸೀದು. ಸೊ ಹಂಗಾಗಿ ಆ ತರ ಕಾಣಿಸ್ತಾ ಇದೆ. ಹಾ, ಈ ಕಡೆಗಿಂತ ಆ ಕಡೆ ವೇವ್ಸ್ ಜಾಸ್ತಿ ಬರ್ತಿದೆ. ಆ ಕಡೆ ಸೈಡ್ ಜನ ಯಾರು ಇಲ್ಲ, ಈ ಸೈಡ್ ಜನ ತುಂಬಾ ಇದ್ದಾರೆ, ಬಟ್ ವೇವ್ಸ್ ಆ ಕಡೆ ಜಾಸ್ತಿ ಇದೆ. ಎನಿವೇ, ಸಕ್ಕದಾಗಿದೆ ಬೀಚ್. ಇವಾಗ ನಾವು ಫಸ್ಟ್ ಮಾಡ್ಬೇಕಾಗಿರೋದು ಒಂದು ಚೆನ್ನಾಗಿರೋ ವೆಜ್ ರೆಸ್ಟೋರೆಂಟ್ ನ ಹುಡುಕಿ ಊಟ ಮಾಡೋದು. ಊಟ ಆದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ನಾವಿವಾಗ ಉಲುವಾಟು ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಿ ಪ್ಯಾಂಟ್ ಹಾಕೊಂಡಿದ್ರೆ ಈ ತರ ಪಂಚ ತರದ್ ಕೊಡ್ತಾರೆ, ಅದನ್ನ ಸುತ್ಕೊಂಡು ಹೋಗ್ಬೇಕು. ಇಫ್ ಯು ಆರ್ ವೇರಿಂಗ್ ಎನಿ ಸ್ಕರ್ಟ್ ದಟ್ ಇಸ್ ಫೈನ್. ಸೊ ಇವಾಗ ಟಿಕೆಟ್ ಕೌಂಟರ್ ಅಲ್ಲಿ ನಿಂತಿದ್ದೀವಿ, ಟಿಕೆಟ್ ತಗೋಬೇಕು.
ನೋಡಿ ಎಲ್ಲರೂ ಪರ್ಪಲ್ ಕಲರ್ ಈ ತರ ಪಂಚೆ ತರ ಹಾಕೊಂಡಿದ್ದಾರೆ ಅಲ್ವಾ, ಅದೇ ತರ ಹಾಕೊಂಡು ಹೋಗ್ಬೇಕು ಎಲ್ಲರೂ, ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕಿದ್ರೆ. ಇವಾಗ ನಾವು ATM ಅಲ್ಲಿ ಇದ್ದೀವಿ. ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಅವರು ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು, ಸೊ ಕ್ಯಾಶ್ನ ವಿತ್ಡ್ರಾ ಮಾಡ್ಕೋತಾ ಇದ್ದೀವಿ. ಈ ಇಂಡೋನೇಷಿಯನ್ ಕರೆನ್ಸಿ ಒಳ್ಳೆ ಮೊನೋಪೋಲಿ ನೋಟ್ ಇದ್ದಂಗಿದೆ. ಇವಾಗ ಟೆಂಪಲ್ ಒಳಗೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ಟಿಕೆಟ್ ತಗೊಂಡಿರ್ತೀವಲ್ಲ ಅದನ್ನ ತೋರಿಸ್ಬಿಟ್ಟು ಒಳಗಡೆ ಎಂಟರ್ ಆಗಬೇಕು. ಇದು ಫುಲ್ ಕಾಡೊಳಗಿರೋದ ಟೆಂಪಲ್. ಮೇ ಬಿ ಈ ಉಲುವಟ್ಟು ಟೆಂಪಲ್ದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಕೆಚಕ್ ಡ್ಯಾನ್ಸ್ ಆಗುತ್ತೆ. 1 or 2 ಸ್ಲಾಟ್ಸ್ ಆಗುತ್ತೆ ಡೈಲಿ. ಸೊ ನಾವು ಇವತ್ತು 1 ಸ್ಲಾಟ್ಗೆ ಟಿಕೆಟ್ ತಗೊಂಡು ನೋಡ್ಬೇಕಂತ ಅನ್ಕೊಂಡಿದೀವಿ. 7 o'clock ಇರುತ್ತೆ ಅದು ಸ್ಲಾಟ್. ಸೊ ನೋಡೋಣ. ಈ ಕಡೆ ಎಲ್ಲ ಪಾರ್ಕಿಂಗ್ ಏರಿಯಾ, ಈ ಕಡೆ ಸೈಡ್ ಫುಲ್ಲು ಫಾರೆಸ್ಟ್ ಥರ ಇದೆ. ಟೆಂಪಲ್ಗೆ ಇನ್ನು ಎಷ್ಟು ದೂರ ನಡಿಬೇಕು ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲ, ನೋಡೋಣ. ಇದು ಟೆಂಪಲ್ಗೆ ಹೋಗೋ ರೋಡ್. 7 o'clock ಕ್ಲೋಸ್ ಆಗುತ್ತಂತೆ. ಇಲ್ಲಿ ನೋಡಿ ಮಂಕೀಸ್ ಇದೆ ಎಷ್ಟೊಂದು. ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಪುಟಾಣಿ ಮಂಕಿ. ಹಾ, ಸೋ ಕ್ಯೂಟ್. ಟೆಂಪಲ್ಗೆ ಹೋಗೋ ದಾರಿ ಚೆನ್ನಾಗಿದೆ, ಕಾಮ್ ಆಗಿದೆ, ಫುಲ್ ಶೇಡ್ಸ್ ಇದೆ, ಮರ ಗಿಡ ಇದೆ ಅಕ್ಕಪಕ್ಕ. ಇದು ನಾವು ನೆನ್ನೆ ಹೋಗಿದ್ವಲ್ಲ ತಾನಲೋಟ್ ಟೆಂಪಲ್, ಸ್ವಲ್ಪ ಅದೇ ತರ ಇದೆ ಅಲ್ವಾ? ಅದೇ ಸಿ ದ ವ್ಯೂ. ಹಿಂದ್ಗಡೆ ಸಿ ಇದೆ. ಇಲ್ಲಿರೋ ಟೆಂಪಲ್ಸ್ ಎಲ್ಲದಕ್ಕೂ ಅದಕ್ಕೆ ಅಷ್ಟು ಪೀಸ್ಫುಲ್ ಆಗಿ ಅನ್ಸುತ್ತೆ ಬಿಕಾಸ್ ಹಿಂದ್ಗಡೆ ಸೈಡು ಸಿ ಇರತ್ತೆ. ಇವಾಗ ಕೆಚಕ್ ಡ್ಯಾನ್ಸಿಗೆ ನಾವು ಟಿಕೆಟ್ ಬೈ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಡೋಂಟ್ ನೋ, ಐ ಥಿಂಕ್ 2 lakh rupees ಅನ್ಸುತ್ತೆ ಇಬ್ಬರಿಂದ. ಒಬ್ರಿಗೆ 1 lakh rupees. And how long the shoot? 1 hour? God. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ನೋಡಿ ಕರೆಕ್ಟಾಗಿ ಸನ್ಸೆಟ್ ಆಗ್ತಾ ಇದೆ. ನಾವು ಬಂದಿರೋ ಟೈಮಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಸೈಡ್ ಸಿ ವ್ಯೂ ಇದೆ, ಈ ಕಡೆ ಟೆಂಪಲ್ ಇದೆ, ಇಲ್ಲಿ ಸನ್ಸೆಟ್ ಆಗ್ತಾ ಇದೆ. ವಾವ್, ಇಟ್ ಇಸ್ ಸೋ 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 ಬ್ಯೂಟಿಫುಲ್. ಸಕ್ಕತ್ತಾಗಿದೆ ಮಾತ್ರ ಈ ವ್ಯೂ ನೋಡಕ್ಕೆ. ಯು ಕ್ಯಾನ್ ಸಿ ಹಿಯರ್. ವಾವ್. ಟೈಮ್ ಇವಾಗ 6 o'clock. 7 ತನಕ ಟೈಮ್ ಇದೆ ನಮಗೆ. ಹೆಂಗಿದೆ ಟೆಂಪಲ್? ವ್ಯೂ ಸೂಪರ್ ಆಗಿದೆ, ಜನ ತುಂಬಾ ಇದ್ದಾರೆ. ಕೆಚಕ್ ಡ್ಯಾನ್ಸ್ 7 o'clock ಶೋಗೆ ಟಿಕೆಟ್ಸ್ ತಗೊಂಡಿದೀವಿ. ಎಸ್, ವ್ಯೂ ತೋರಿಸಿದ್ಯಾ? ವ್ಯೂ ತೋರಿಸಿದೆ. ವ್ಯೂ ಸಖತ್ತಾಗಿದೆ ನೋಡಿ. ಇವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೋತೀವಿ. ಅದಾದ್ಮೇಲೆ ಕೆಚಕ್ ಡ್ಯಾನ್ಸ್ ನೋಡಕ್ ಹೋಗ್ತೀವಿ. ಸೊ ಹೆಂಗಿರುತ್ತೆ ಕೆಚಕ್ ಡ್ಯಾನ್ಸ್ ಅಂತ ನಿಮ್ಗೂ ತೋರಿಸ್ತೀನಿ. ಓಕೆನಾ? ಕಮ್ ಲೆಟ್ಸ್ ಗೋ. ಕೆಚಕ್ ಡ್ಯಾನ್ಸ್ ನೋಡಕ್ ನಿಂತಿದ್ದೀವಿ. ಅದಕ್ಕೆ ಎಷ್ಟು ದೊಡ್ಡ ಕ್ಯೂ ಇದೆ. ಫಸ್ಟ್ ಸ್ಲಾಟ್ ನಡೀತಾ ಇದೆ, ಇವಾಗ ಸೆಕೆಂಡ್ ಸ್ಲಾಟ್ಗೆ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶೆಕೆ, ಎಲ್ಲ ಬೈಸ್ಕೊತಾ ಇದ್ದಾರೆ. ತುಂಬ ಶೆಕೆ. ಸೊ ಫೈನಲಿ ಕೆಚಕ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಕೆಚಕ್ ಡ್ಯಾನ್ಸ್ ಮಾಡಿದ್ದು ಯಾವ ಒಂದು ದೃಶ್ಯದ ಆಧಾರದ ಮೇಲೆ ಅಂತ ಅಂದರೆ ಸೀತಾಪಹರಣ. ಸೀತಾಪಹರಣ ಆಗುವಾಗ ಏನಾಯಿತು ಅನ್ನೋದನ್ನ ಬೇಸಿಸ್ ಆಗಿ ಇಟ್ಕೊಂಡು ಇವರು ಅದನ್ನು ಕೆಚಕ್ ಡ್ಯಾನ್ಸ್ ಮೂಲಕ ತೋರಿಸಿದ್ದಾರೆ. ಅದನ್ನು ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ಮಧ್ಯದಲ್ಲಿ.
ರಾಮ ಸೀತಾ ಲಕ್ಷ್ಮಣ 3 ಜನನು 14 ವರ್ಷ ವನವಾಸದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅವರು ಒಂದು ದಂಡಕಾರಣ್ಯದಲ್ಲಿ ಇರ್ತಾರೆ. ಆ ದಂಡಕಾರಣ್ಯದಲ್ಲಿ ಪಂಚವಟಿ ಅನ್ನುವಂತಹ ಒಂದು ಜಾಗ, ಅಲ್ಲಿ ಸೀತಾಪಹರಣ ಆಗೋದು. ಸೊ ಆ ಒಂದು ಪ್ರಸಂಗನ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರಾಮ ಸೀತಾ ಲಕ್ಷ್ಮಣ ಕಾಡಲ್ಲಿ ವಾಸ ಮಾಡೋ ಸಮಯದಲ್ಲಿ ರಾವಣ ಸೀತೆಯನ್ನ ನೋಡಿ ಮೋಹಿತನಾಗ್ತಾನೆ. ಆದ್ರೆ ರಾಮ ಮತ್ತೆ ಲಕ್ಷ್ಮಣನ್ನ ಡೈರೆಕ್ಟ್ ಆಗಿ ಫೇಸ್ ಮಾಡಕ್ಕಾಗಲ್ಲ ಅಂತ ರಾವಣಂಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಒಂದು ಉಪಾಯ ಹೂಡ್ತಾನೆ. ಆ ಉಪಾಯ ಏನು ಅಂತ ಅಂದ್ರೆ, ಮಾರೀಚ ಅನ್ನುವಂತಹ ರಾಕ್ಷಸನ್ಗೆ ಅವನು ಬಂಗಾರದ ಜಿಂಕೆಯ ರೂಪವನ್ನ ತಗೊಂಡು ಹೋಗೋದಿಕ್ಕೆ ಹೇಳ್ತಾನೆ. ಮಾರೀಚ ಒಂದು ಸುಂದರವಾದ ಬಂಗಾರದ ಜಿಂಕೆ ರೂಪದಲ್ಲಿ ಸೀತೆ ಮುಂದೆ ಹೋಗ್ತಾನೆ ಕಾಡಲ್ಲಿ. ಸೀತೆ ಅದನ್ನ ನೋಡಿ ರಾಮನ ಹತ್ರ ಕೇಳ್ತಾಳೆ, ನನಗೆ ಆ ಜಿಂಕೆ ಬೇಕು ಅಂತ. ಆಗ ರಾಮ ಆ ಜಿಂಕೆನ ತಗೊಂಬರಕ್ಕೆ ಅಂತ ಹೋದಾಗ ಏನೋ ಒಂದು ಜೋರಾಗಿ ಶಬ್ದ ಬರುತ್ತೆ. ಅದು ಲಕ್ಷ್ಮಣನಿಗೆ ಕೇಳಿಸುತ್ತೆ. ತನ್ನ ಅಣ್ಣ ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ಲಕ್ಷ್ಮಣ ಹೋಗ್ತಾನೆ. ಇಲ್ಲಿ ಸೀತೆ ಪಂಚವಟಿಯಲ್ಲಿ ಒಬ್ಳೆ ಆಗ್ತಾಳೆ. ಆ ಸಮಯದಲ್ಲಿ ರಾವಣ ಬಂದು ಸೀತೆನ ಅಪಹರಣ ಮಾಡ್ತಾನೆ. ಆವಾಗ ಜಟಾಯು ಅದನ್ನ ನೋಡಿ ಬಿಡ್ಸಕ್ಕೆ ಅಂತ ಹೋದಾಗ ರಾವಣ ಜಟಾಯುವನ್ನ ಅಲ್ಲೇ ಒಂದು ಜಟಾಯುದು ರೆಕ್ಕೆನ ತುಂಡು ಮಾಡಿ ಬಿಸಾಕ್ತಾನೆ. ಸೀತೆಯನ್ನ ಅಪಹರಣ ಮಾಡಿ ಅಶೋಕವನಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ರಾಮ ಲಕ್ಷ್ಮಣ ಇಬ್ರು ಬಂದು ಸೀತೆ ಇಲ್ಲದೆ ಇರೋದನ್ನ ನೋಡಿ ಭಯ ಪಟ್ಕೊಂಡು ಅವಳನ್ನ ಹುಡ್ಕೋದಿಕ್ಕೆ ಅಂತ ಕಾಡಲ್ಲಿ ಸುತ್ತಾಡ್ತಾ ಇರ್ತಾರೆ. ಅವರು ಸುತ್ತಾಡುವಂತಹ ಸಮಯದಲ್ಲಿ ಋಷ್ಯಮುಖ ಶೃಂಗ ಅನ್ನುವಂತಹ ಒಂದು ಪರ್ವತಕ್ಕೆ ಅವರು ಭೇಟಿ ನೀಡ್ತಾರೆ. ಅಲ್ಲಿ ಅವರು ಹನುಮಂತನ ಭೇಟಿ ಮಾಡ್ತಾರೆ. ಹನುಮಂತ ಸುಗ್ರೀವ ಅಂದ್ರೆ ವಾನರ ಸೇನೆಯ ರಾಜ. ಅವನು ಸೇವೆಯನ್ನ ಮಾಡ್ತಾ ಇರ್ತಾನೆ. ಸೊ ಸುಗ್ರೀವನ್ಗೆ ಮತ್ತೆ ರಾಮನಿಗೆ ಒಂದು ಒಪ್ಪಂದ ಆಗುತ್ತೆ. ಏನು ಅಂತ ಅಂದ್ರೆ, ಸುಗ್ರೀವನಿಗೆ ರಾಮ ವಾಲಿಯಿಂದ ತನ್ನ ರಾಜ್ಯವನ್ನ ಗೆದ್ಕೊಟ್ರೆ ಸೀತೆಯನ್ನ ಹುಡ್ಕೋದಿಕ್ಕೆ ತನ್ನ ವಾನರ ಸೇನೆಯನ್ನ ಕಳಿಸ್ತೀನಿ ಅಂತ ಒಪ್ಪಂದ ಆಗುತ್ತೆ. ಸೊ ಅವರು ಒಪ್ಪಂದ ಮಾಡ್ಕೊಂಡಾಗೆ ರಾಮ ಲಕ್ಷ್ಮಣ ಇಬ್ರು ಸೇರಿ ವಾಲಿಯಿಂದ ರಾಜ್ಯನ ಗೆದ್ದು ಸುಗ್ರೀವನಿಗೆ ಕೊಡ್ತಾರೆ. ಆ ಒಪ್ಪಂದದ ಪ್ರಕಾರ ಸುಗ್ರೀವನು ತನ್ನ ವಾನರ ಸೇನೆಯನ್ನ ಸೀತೆಯನ್ನ ಹುಡ್ಕೊಂಡು ಬರೋದಿಕ್ಕೆ ಕಳಿಸ್ತಾನೆ. ಅದರಲ್ಲಿ ವಾನರ ಸೇನೆಯನ್ನ ಲೀಡ್ ಮಾಡ್ತಾ ಇದ್ದಿದ್ದು ಹನುಮಂತ. ರಾಮ ಲಕ್ಷ್ಮಣ ಇಬ್ರು ವಾನರ ಸೇನೆ ಜೊತೆ ಸೀತೆಯನ್ನ ಹುಡುಕ್ತಾ ಇರುವಾಗ ಜಟಾಯುವಿನ ಸಹೋದರ ಸಂಪತ್ತಿಯಿಂದ ಅವರಿಗೆ ಸೀತೆಯ ಸುಳಿವು ಸಿಗುತ್ತೆ. ಸೀತೆಯನ್ನ ರಾವಣ ಅಪಹರಣ ಮಾಡ್ತಿರೋದು ಅವರಿಗೆ ಗೊತ್ತಾಗುತ್ತೆ. ಲಂಕೆಯಲ್ಲಿ ಸೀತೆ ಇದ್ದಾಳೆ ಅನ್ನೋಂತಹ ವಿಷಯ ಗೊತ್ತಾಗುತ್ತೆ. ಸೊ ಹಾಗಾಗಿ ಹನುಮಂತನಿಗೆ ಲಂಕೆಗೆ ಹೋಗಿ ಸೀತೆಯನ್ನ ಹುಡ್ಕೋದಕ್ಕೆ ಹೇಳ್ತಾರೆ. ಯಾಕೆ ಅಂದ್ರೆ ಹನುಮಂತನಿಗಿರುವ ಅಪಾರವಾದ ಶಕ್ತಿಗಳಿಂದ. ಹನುಮಂತ ಲಂಕೆಗೆ ಹೋಗಿ ಸೀತೆಯನ್ನ ಅಶೋಕವನದಲ್ಲಿ ನೋಡ್ತಾನೆ. ಅಶೋಕವನಕ್ಕೆ ಹೋಗಿ ಸೀತೆಗೆ ರಾಮನ ಮುದ್ರಿಕೆಯನ್ನ ತೋರಿಸ್ತಾನೆ. ಅವಾಗ ಸೀತೆಗೆ ಒಂದು ಧೈರ್ಯ ಬರುತ್ತೆ.
ಸೀತೆ ಲಂಕೆಯಲ್ಲಿರುವಂತಹ ವಿಷಯ ರಾಮನಿಗೆ ಗೊತ್ತಾಗುತ್ತೆ. ರಾಮ ಲಂಕೆಗೆ ಬರ್ತಾನೆ. ಹನುಮಂತನಿಗೆ ರಾವಣ ಒಂದು ಶಿಕ್ಷೆ ಕೊಟ್ಟಿರ್ತಾನೆ. ಏನು ಅಂತ ಅಂದರೆ ತನ್ನ ಬಾಲಕ್ಕೆ ಬೆಂಕಿ ಹಚ್ಚುವಂತೆ ಹೇಳಿರ್ತಾನೆ. ಸೊ ಹನುಮಂತ ತನ್ನ ಬುದ್ಧಿಶಕ್ತಿಯಿಂದ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿನ ಲಂಕೆಯಲ್ಲಿ ಎಲ್ಲ ಕಡೆ ಅವನು ಹರಡಿಸ್ತಾನೆ. ಇಡೀ ಲಂಕೆನೇ ಅವನು ದಹನ ಮಾಡ್ತಾನೆ. ಕೆಚಕ್ ಡ್ಯಾನ್ಸ್ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತು. ನನಗೆ ಗೊತ್ತಿಲ್ಲದೆ ಇರೋದು ಏನಂದ್ರೆ ಇದು ರಾಮಾಯಣ ಬೇಸ್ಡ್, ರಾಮಾಯಣ ಥೀಮ್ಡ್ ಡ್ಯಾನ್ಸ್. ತುಂಬಾ ಚೆನ್ನಾಗಿತ್ತು. ಇವಾಗ ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ನ್ಯೂಸ್ ಆಫ್ ಕನ್ನಡ ಅದ್ರ ವ್ಲಾಗ್ನ ನಾನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಸ್, ಎಲ್ಲ ಮಾಡಿ. ಎಸ್, ಅಲ್ಲಿ ತನಕ ಟೇಕ್ ಕೇರ್. ಬಾಯ್, ಲವ್ ಯು ಆಲ್. ಗುಡ್ ನೈಟ್.